ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಜೀರಿಗೆ ಕರಿಬೇವು ತೋರಿಸ್ತಿದ್ದಾಳೆ ಅಂತ ಅಂದ್ಕೊಂಡ್ರಾ? ಏನಿಲ್ಲ, ಜೀರಿಗೆ ಕರಿಬೇವಿಂದ ಆಗುವಂಥ ಸಾಕಷ್ಟು ಅದ್ಭುತವಾದ ಲಾಭಗಳನ್ನ ನಿಮಗೆ ತಿಳಿಸೋಣ. ಇದರಿಂದ ನನಗೆ ಉಪಯೋಗ ಆಗಿದೆ, ನನಗೆ ಲಾಭ ಆಗಿದೆ. ಸೊ 4 ಜನಕ್ಕೂ ಉಪಯೋಗ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು 11 ಬ್ಲಾಗ್. ಜೀರಿಗೆ ಕರಿಬೇವನ್ನ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಗೆ ನೀವು ಬ್ರಷು ಮಾಡಿದೆ, ನೀರು ಕುಡಿದಲೆ ಫಸ್ಟು ಇದನ್ನು ಜೀರಿಗೆ 1 ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿದಿನ ಖಾಲಿ ಹೊಟ್ಟೆಗೆ ತಿನ್ನೋಕ್ಕೆ ಶುರು ಮಾಡಿ. ಒಂದು ವಾರನಾರು ಅಟ್ಲೀಸ್ಟ್ ಕಂಟಿನ್ಯೂಸ್ ಆಗಿ ಪ್ರತಿದಿನ ಇರಬೇಕು. ನಿಮಗೆ ಒಂದ್ಸಲ ಟ್ರಯಲ್ ನೋಡಬೇಕು ಹೇಗೆ ಅಂದರೆ ಅಟ್ಲೀಸ್ಟ್ 1 ವಾರ ತಿಂದು ನೋಡಿ. ನೆತ್ತಿಯಿಂದ ಪಾದದವರೆಗೂ ತುಂಬ ಲಾಭ ಇದೆ. ಏನೇನು? ಹೆಲ್ತಿಗೆ, ಸ್ಕಿನ್ನಿಗೆ, ಕೂದಲಿಗೆ, ನಮ್ಮ ಹೇರ್ಸಿಗೆ ತುಂಬ ಒಳ್ಳೆಯದು. ಕಣ್ಣಿಗಂತೂ ಇನ್ನೂ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಕೂಡ ಬರೋದೇ ಇಲ್ಲ ಇದು ತಿನ್ನೋದ್ರಿಂದ. ನನಗೂ ಕಣ್ಣು ಐ ಪ್ರಾಬ್ಲಮ್ ಇತ್ತು. ಸೊ ಐ ಪ್ರಾಬ್ಲಮ್ ಇದು ತಿನ್ನೋಕ್ಕೆ ಶುರು ಮಾಡಿದ್ಮೇಲೆ ಅದು ಕ್ಲಿಯರ್ ಆಗಿದೆ. ಸೊ ನನ್ನ ಅನುಭವ 4 ಜನಕ್ಕೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಹೆಲ್ದಿ ಸಾಲಡ್, ಕಡಲೆಕಾಳು ಸಾಲಡು. ಹೆಲ್ದಿಯಾಗಿರುವಂಥ ಪರ್ಫೆಕ್ಟ್ ಪ್ರೋಟೀನ್ ಬೌಲ್ ಅಂತಲೇ ಹೇಳ್ಬೋದು. ಇದರಲ್ಲಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸು ಸಾಕಷ್ಟು ಇರುತ್ತೆ. ಇದರಿಂದ ನಿಮಗೆ ಪದೇ ಪದೇ ಹೊಟ್ಟೆ ಹಸಿವು ಆಗಲ್ಲ. ಫುಲ್ಲು ಡೇ ಫುಲ್ ಎನರ್ಜೆಟಿಕ್ ಆಗಿ ನೀವು ಚಾರ್ಜ್ ಆಗಿರ್ತೀರ. ಸೊ ಈ ಮಾಡೋ ವಿಧಾನ ಹೇಗೆ ಅಂದರೆ ಕಡಲೆಕಾಳನ್ನ ಫಸ್ಟು 2-3 ವಿಷಲ್ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರೋ ಕಡಲೆಕಾಳಿಗೆ ನಾನಿಲ್ಲಿ ಸ್ವಲ್ಪ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ, ಜಾಸ್ತಿ ಇಲ್ಲ, ಚೂರು ಅಷ್ಟೇ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಇಂಗನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. ಯಾಕೆ ಅಂದರೆ ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಇರೋರಿಗೆ ಕಡಲೆಕಾಳು ಜಾಸ್ತಿ ಆಗುತ್ತೆ ಅನ್ನೋದು ಸರ್ವೇ ಸಾಮಾನ್ಯ. ಸೊ ಅದಕ್ಕೆ ನಾನಿಲ್ಲಿ ಜೀರಿಗೆ ಮತ್ತು ಇಂಗನ್ನು ಹಾಕೋದ್ರಿಂದ ಸೊ ಆ ಗ್ಯಾಸ್ಟ್ರಿಕ್ ಆಗೋದೇ ಇಲ್ಲ. ನೀವು ಗ್ಯಾಸ್ಟ್ರಿಕ್ ಇರೋರು ಧೈರ್ಯವಾಗಿ ಮಾಡ್ಕೊತೀನಿ. ಸೊ ಇದಕ್ಕೆ ನಾನು ರುಚಿಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಗೂ ಧನಿಯಾ ಪೌಡರ್ ಎರಡೂ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ಲೇಮ್ ಇಟ್ಕೋಬೇಡಿ. ಅದು ತುಂಬ ಮಸಾಲೆ ಹಾಕಿದಾಗ ಪುಡಿ ಹಾಕಿದಾಗ ತೀರಾ ಲೋ ಫ್ಲೇಮಲ್ಲೇ ಇರಬೇಕದು. ಅದೇ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಬೇಯಿಸಿರೋವಂಥ ಕಡಲೆಕಾಳನ್ನ ಕೂಡ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ನೋಡ್ತಾ ಇದ್ದಾರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳು ಬೇಕಂದರೆ ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊತಾ ಇದ್ದೀನಿ. ಅದು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಅದು ಕೂಲ್ ಆದಮೇಲೆ ಇನ್ನೊಂದು ಬೌಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡಿ. ಏನಕ್ಕೆ ಈರುಳ್ಳಿ ಹಾಕೋದ್ರಿಂದ ನೀವು ಗ್ಯಾಸ್ಟ್ರಿಕ್ಕು ಅಂತ ಕೆಲವರು ಕಡಲೆಕಾಳನ್ನ ಟಚ್ಚು ಮಾಡಲ್ಲ ಕೈಯಲ್ಲಿ. ಸೊ ಟಚ್ ಮಾಡದೆ ಎದುರ್ಕೊಂಡು ದೂರ ಇಟ್ಬಿಡ್ತಾರೆ, ಅಯ್ಯೋ ಗ್ಯಾಸ್ಟ್ರಿಕ್ಕು ಅಂತ. ಆ ಥರ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಎಲ್ಲನೂ ಈ ಗ್ಯಾಸ್ಟ್ರಿಕ್ಕು ಅಂತ ಬಿಟ್ಟುಬಿಟ್ರೆ ಆರೋಗ್ಯಕ್ಕೆ ಏನ್ರಿ ಪ್ರೋಟೀನ್ ಸಿಗುತ್ತೆ. ಸೊ ಮಾಡ್ಕೊಳ್ಳಿ, ಏನಲ್ಲ. ಇಂಗು ಮತ್ತು ಜೀರಿಗೆ ಮತ್ತು ಹಸಿ ಈರುಳ್ಳಿ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಗ್ಯಾಸ್ಟ್ರಿಕ್ ಆಗಲ್ಲ. ಸಣ್ಣಗೆ ಚಿಟ್ಕೊಂಡಿರೋ ಈರುಳ್ಳಿ, ಸಣ್ಣಗೆ ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣಗೆ ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಆ್ಯಡ್ ಮಾಡಿ. ಲೈಕ್ ಕೊಡಿ, ಸುಮ್ಮನೆ ನೋಡ್ತಾ ಇರಬೇಡಿ ವಿಡಿಯೋನ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ಗಳಿಗೂ ಹೇಳಿ ಸಬ್ಸ್ಕ್ರೈಬ್ ಆಗಲಿಕ್ಕೆ, ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಕನ್ನಡದವರಿಗೆ ಸಪೋರ್ಟ್ ಮಾಡಿದಾಗ ಇನ್ಯಾರೇ ಮಾಡ್ತಾರೆ? ನಮ್ಮಂಥ ಈಗಿನ್ನೂ ನಾವು ಬರ್ತಾಯಿದ್ದೀವಿ, ಈಗಿನ್ನೂ ಪ್ರಯತ್ನ ಪಡ್ತಾಯಿದ್ವಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇದ್ದರೆ ಇನ್ನೂ ಹೆಚ್ಚು ಒಳ್ಳೆ ಉಪಯೋಗ ನಿಮಗೆ ಯೂಸ್ ಆಗುವಂಥ ವೀಡಿಯೋಸ್ಗಳನ್ನೇ ನಾನು ಹಾಕ್ತೀನಿ. ಇದಕ್ಕೆ ರುಚಿಗೆ ಲೆಮನನ್ನು ಯೂಸ್ ಮಾಡ್ಕೋತೀನಿ. ನಿಂಬೆಹಣ್ಣು ಯೂಸ್ ಮಾಡ್ಕೊಳ್ಳೋದ್ರಿಂದ ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ. ಇಮ್ಯುನಿಟಿ ಕೂಡ ಚೆನ್ನಾಗಾಗುತ್ತೆ. ಹೆಲ್ತಿಗೆ ತುಂಬ ಒಳ್ಳೆಯದು. ನಾವು ಹಸಿಯಾಗಿ ಊಟಕ್ಕಾಗಲಿ ಸಾಲಡಿಗಾಗಲಿ ಒಂದು 2 to 4 ಡ್ರಾಪ್ಸ್ ಯೂಸ್ ಮಾಡ್ಕೊಂಡು ನಾವು ಊಟ ಮಾಡೋದ್ರಲ್ಲಿ ಸಾಲಡಲ್ಲಿ ಹಾಕೋದ್ರಿಂದ ದೇಹಕ್ಕೆ ತುಂಬ ಉಪಯೋಗ ಇದೆ. ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಸೊ ನಮ್ಮ ಕಡಲೆಕಾಳು ಸಾಲಡ್ ರೆಡಿ ಆಯಿತು. ಈ ರೀತಿ ವಾರಕ್ಕೆ 2 ಸಲ ಅಥವಾ 3 ಸಲ ಮಾಡಿಕೊಡಿ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಪ್ರೋಟೀನ್ ಬೇಕಲ್ವಾ? ಸೊ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ಕಡಲೆಕಾಳು ಸಾಲಡ್ ರೆಡಿ ಟು ಈಟ್. ಇದರಿಂದ ಆಗೋ ಉಪಯೋಗ ಏನು? ದೇಹಕ್ಕೆ ಪ್ರೋಟೀನು, ಹೊಟ್ಟೆ ಯಾವಾಗಲೂ ತುಂಬ್ದಂಗಿರುತ್ತೆ. ಮತ್ತು ವೇಟ್ ಮ್ಯಾನೇಜ್ಮೆಂಟ್, ಸಣ್ಣ ಆಗಬೇಕು ಡಯಟ್ ಆಗೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವಾಗಲೂ ನಾವು ಫ್ರೆಶ್ ಆಗಿರ್ತೀವಿ. ಮಾಡ್ಕೊಂಡು ತಿನ್ನೋಡಿ. ಸೊ ನೆಕ್ಸ್ಟು ಸರ್ವಿಸ್ ಟುಡೇ ಟೇಸ್ಟ್ ಟುಮಾರೋ ಅಂತ ಹೇಳಿದ್ದೀನಿ. ಏನಪ್ಪ ಇದು ಅಂದರೆ ಒಂದು ಅವೇರ್ನೆಸ್. ನಮ್ಮ ಮನೇಲಿ ಫಿಲ್ಟ್ರ್ ಕೆಟ್ಟೋಗಿತ್ತು. ಇದಕ್ಕಿದ್ದಂಗೆ ಫಿಲ್ಟರ್ ಆಗೋದು ಸ್ಟಾಪ್ ಆಗೋಯಿತು. ಏನಂತ ಸರ್ವಿಸು ನಾವು ಪ್ರವೀಣ್ ಎಂಟರ್ಪ್ರೈಸಸ್ ಕಡೆಯಿಂದ ಫಿಲ್ಟ್ರು ಮತ್ತು ಬ್ಯಾಟ್ರಿ ಎಲ್ಲನೂ ಅವ್ರ ಹತ್ರನೇ ಪರ್ಚೇಸ್ ಮಾಡಿದ್ವಿ ಭಾಳ ವರ್ಷದಿಂದ, ಇತ್ತೀಚೆಗೇನಲ್ಲ. ಸೊ ನೋಡಿ, ಇಲ್ಲಿ ಓಪನ್ ಮಾಡಿದ ತಕ್ಷಣ ಎಷ್ಟು ಪಾಚಿ ಕಟ್ಟಿದೆ ಅಂತ. ಏನಕ್ಕೆ ಈ ರೀತಿ ಪಾಚಿ ಕಟ್ಟತ್ತೆ ಅಂದರೆ ಸೂರ್ಯನ ಬೆಳಕು ಫಿಲ್ಟರ್ ಮೇಲೆ ಬಿದ್ದರೆ ಪಾಚಿ ಕಟ್ಟತ್ತೆ ಅಂತ ನಮಗೆ ದರ್ಶನ್ ಅವರೇ ಹೇಳಿದ್ದು.
ಸೊ ಅದರಿಂದ ಅದಕ್ಕೆ ಮರೆ ಮಾಡಿ ಅಥವಾ ನೆರಳಿರೋ ಸೂರ್ಯನ ಬೆಳಕು ಟಚ್ ಆಗದಿರೋ ಜಾಗದಲ್ಲಿ ನೀವು ಇಡಿ ಅಂತ. ಇಲ್ಲಿ ನೋಡಿ ಬ್ರೌನ್ ಆಗೋಗಿದೆ PP ಕಾಟನ್ ಫಿಲ್ಟ್ರು. ಅದು ಎಲ್ಲದು ಗಲೀಜು ನೀರಲ್ಲಿರೋ ಗಲೀಜನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ವೈಟ್ ಇರುತ್ತೆ. ಆ ವೈಟ್ ಇರೋದನ್ನು ಇನ್ಸ್ಟಾಲ್ ಮಾಡ್ತಿದ್ದಾರೆ, ಹಾಕ್ತಾಯಿದ್ದಾರೆ PP ಕಾಟನ್ ಫಿಲ್ಟ್ರನ್ನ. ಆ ಹಳೇದನ್ನು ತೆಗೆದಿಟ್ಟಿದ್ದಾರೆ, ಅದು ಬ್ರೌನ್ ಆಗಿದೆ. ಗಲೀಜನ್ನು ನೀರಲ್ಲಿರುವಂತಹ ಡರ್ಟನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಅದು ಕಲರ್ ಚೇಂಜ್ ಆಗಿದೆ. ಈ ರೀತಿ ನಾವು 3 ತಿಂಗಳಿಗೆ ಒಮ್ಮೆ ಆದರೂ ಅದು ಕೆಟ್ಟೋಗಲಿ ಬಿಡಲಿ ನೀವು ಅದನ್ನು ಸರ್ವಿಸ್ ಮಾಡಿಸಿ. ಏನಕ್ಕೆ ಸರ್ವಿಸ್ ಮಾಡಿಸ್ಬೇಕು ಅಂದರೆ ಪ್ಯೂರಿಟಿ, ಯಾಕಂದ್ರೆ ನೀರಿಂದು ಟೇಸ್ಟ್ ಬದಲಾಗುತ್ತೆ, ರುಚಿ ಚೇಂಜ್ ಆಗುತ್ತೆ, ರುಚಿ ಯಾಕೋ ಕಮ್ಮಿ ಆಯಿತು ಅನಿಸುತ್ತೆ, ಫ್ಲೋ ಅದು ಹರಿಯುವಂಥ ಫ್ಲೋ ಕೂಡ ಕಮ್ಮಿ ಆಗುತ್ತೆ, ಸಣ್ಣದಾಗಿ ಬರುತ್ತೆ, ಬೇಗ ಫಿಲ್ಟರ್ ಆಗೋಲ್ಲ. ಈ ರೀತಿ ಸಮಸ್ಯೆಗಳು ಇರೋದ್ರಿಂದ 3 ತಿಂಗಳಿಗೆ ಒಮ್ಮೆ ಮಾಡೋದ್ರಿಂದ ನಮಗೆ ಪ್ಯೂರ್ ವಾಟರ್ ಕುಡಿಲಿಕ್ಕೆ ಸಿಗುತ್ತೆ. ಸೊ ಎಲ್ಲರೂ ಹೆಲ್ದಿಯಾಗಿರುವಂತಹ ಶುದ್ಧವಾದ ನೀರನ್ನ ಕುಡಿಬಹುದು. ನಾವು ಏನು ಚೆಕ್ಕೆ ಮಾಡಿಸ್ದಲ್ಲೇ ಸುಮ್ಮನೆ ಬಿಟ್ಬಿಟ್ರೆ ಅದು ನೀರಿನ ಫ್ಲೋನು ಕಮ್ಮಿ ಆಗಿರುತ್ತೆ, ಒಳಗಡೆ ಗಲೀಜಾಗಿರುತ್ತೆ ವಾಟರ್ ಟ್ಯಾಂಕು. ಅದಾದಮೇಲೆ ಆ ಪ್ಯೂರಿಟಿ ಕಮ್ಮಿ ಆಗಿರುತ್ತೆ. ನೋಡಿದ್ರೆ ಕಾಟನ್ ಫಿಲ್ಟ್ರು ಹೇಗೆ ಪೈಪು ಕಾಟನ್ ಫಿಲ್ಟ್ರ್ ಏನಿದೆ ಅದು ಬ್ರೌನ್ ಆಗಿತ್ತಲ್ಲ, ಅಷ್ಟು ಗಲೀಜಾದಾಗ ಅದು ಮತ್ತೆ ಎಕ್ಸ್ಟ್ರಾ ಅಬ್ಸರ್ವ್ ಮಾಡ್ಕೊಳ್ಳೋದೇ ಇಲ್ಲ ಹಳೆದನ್ನೇ ಇಡೋದ್ರಿಂದ. ನೀವು 3 months ಒನ್ಸು ಅದನ್ನು ಹೊಸದಾಗಿ ಕಾಟನ್ ಫಿಲ್ಟ್ರನ್ನು ಹಾಕೋದ್ರಿಂದ ಅದು ಗಲೀಜನ್ನೆಲ್ಲ ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಳೆದನ್ನೇ ಇಡೋದ್ರಿಂದ ಅಬ್ಸರ್ವ್ ಮಾಡ್ಕೊಳ್ದೆ ಆ ಗಲೀಜ್ ವಾಟ್ರನ್ನೇ ನೀವು ದಿನ ಕುಡಿಯೋ ರೀತಿ ಆಗೋಗ್ಬಿಡುತ್ತೆ. ಸೊ ಅದರಿಂದ ನೀವು 3 ತಿಂಗಳಿಗೊಮ್ಮೆ ಕಂಪಲ್ಸರಿ ಪ್ಯೂರ್ ವಾಟ್ರ್ ಬೇಕು ಅಂದರೆ ಸರ್ವಿಸ್ ಮಾಡಿಸ್ಲೇಬೇಕು. ಫಿಲ್ಟ್ರ್ ಕೂಡ ಬಾಳಿಕೆ ಬರುತ್ತೆ. SV ಬಾಲ್ ಹಾಳಾಗಿತ್ತು, ಅದನ್ನು ಕೂಡ ಅವರು ಬೇರೆದನ್ನು ಹೊಸದಾಗಿ ಹಾಕಿದ್ರು. ಹಾಗೆ ರೀತಿ ಬೇರೆ ಏನು ಎಲ್ಲವನ್ನೂ ಪ್ರತಿಯೊಂದು ಅದೊಂದು ಹಾಕೋದ್ರ ಜೊತೆಲಿ ಎಲ್ಲನೂ ಕ್ಲೀನಾಗಿ ಚೆಕ್ ಮಾಡ್ತಾರೆ. ದರ್ಶನ್ ಅವರು ಸರ್ವಿಸ್ ಕೊಡ್ತಾರೆ, ಒಳ್ಳೆ ಸರ್ವಿಸ್ ಕೊಡ್ತಾರೆ ಪ್ರವೀಣ್ ಎಂಟರ್ಪ್ರೈಸಸ್ ಕಡೆಯಿಂದ. ಸೊ ಅಲ್ಲಿ ಬ್ಯಾಟ್ರಿ, ಫಿಲ್ಟ್ರು ಮತ್ತು ಸೋಲಾರ್ ಎಲ್ಲ ಅವರ ಡ್ಯಾಮ್ ರೋಡಲ್ಲಿ, ಹೊಸಪೇಟೆ ಡ್ಯಾಮ್ ರೋಡಲ್ಲಿರುವಂಥ ಪ್ರವೀಣ್ ಎಂಟರ್ಪ್ರೈಸಸಲ್ಲಿ ಸಿಗುತ್ತೆ. ಸೊ ನಾವು ಕೂಡ ಅಲ್ಲೇ ಪರ್ಚೇಸ್ ಮಾಡಿದ್ವಿ, ತುಂಬ ಬಾಳಿಕೆ ಬರ್ತಿದೆ. ಇವರು ಕೂಡ ದರ್ಶನ್ ಅವರು ಯಾವಾಗ ಕರೆದ್ರೂ ಚೆನ್ನಾಗಿ ಪೊಲೈಟ್ ಬಿಹೇವಿಯರು, ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ನಿಮಗೂ ಏನಾದರೂ ಬೇಕಿದ್ದಲ್ಲಿ ಹೊಸಪೇಟೆ ಡ್ಯಾಮ್ ರೋಡಲ್ಲಿರೋ ಪ್ರವೀಣ್ ಎಂಟರ್ಪ್ರೈಸಸ್ಸಿನ ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಫಿಲ್ಟ್ರ್ ಫಿಟ್ ಮಾಡ್ತಾ ಇದ್ದಾರೆ, ಫಿಲ್ಟ್ರು ರೆಡಿ ಆಯಿತು. ಸೊ ಪ್ಯೂರ್ ವಾಟ್ರ್ ಬೇಕು, ಪ್ಯೂರ್ ವಾಟ್ರ್ ಆಗಿರಬೇಕು. ವಾಟ್ರ್ ಪ್ಯೂರಿಟಿ 3 months ಅಷ್ಟೇ ಅದ್ರದ್ದು. ಯಾಕಂದರೆ 3 months ಒಂದು ಸಲ ನಾವು ಬದಲಾಯಿಸಬೇಕಾಗತ್ತೆ, ನೀರು ಚೆಕ್ ಮಾಡಬೇಕಾಗತ್ತೆ. ಅದೇನಿದೆ ಕಾಟನ್ ಫಿಲ್ಟ್ರ್ ಕೂಡ ಚೇಂಜ್ ಮಾಡಿದ್ರೆ ನಮಗೆ ಟೇಸ್ಟ್ ಕೂಡ ತುಂಬ ವಾಟ್ರದ್ದು ಫಿಲ್ಟರ್ ಆಗಿರೋ ನೀರಿಂದು ರುಚಿ ಕೂಡ ಚೆನ್ನಾಗಿರುತ್ತೆ. ಸೊ ನನ್ನ ಸಜೆಷನ್ ಏನು ಅಂದರೆ 3 months ಒನ್ಸು ಕಂಪಲ್ಸರಿ ದಯವಿಟ್ಟು ಸರ್ವಿಸ್ ಮಾಡಿಸಿ. ಸೊ ಬ್ಯಾಟ್ರಿಗೆ ಡಿಸ್ಟಿಲ್ ವಾಟರ್ ಹಾಕ್ತಿದ್ದಾರೆ ದರ್ಶನ್ ಅವರು. ಬ್ಯಾಟ್ರಿ ಕೂಡ ಅಷ್ಟೇ, ಅಟ್ಲೀಸ್ಟ್ 4 ರಿಂದ 6 ತಿಂಗಳು ಒಮ್ಮೆ ಒಂದ್ಸಲನಾದರೂ ಡಿಸ್ಟಿಲ್ ವಾಟ್ರು ನೀವು ಹಾಕಲೇಬೇಕು. ಹಾಕಿದ್ರೆ ಅದು ಲಾಂಗ್ ಟೈಮು ನಮಗೆ ಒಳ್ಳೆ ಬಾಳಿಕೆ ಬರುತ್ತೆ. ಇಲ್ಲ ನೀವು ಹಾಕೋದೇ ಇಲ್ಲ, ಒಂದು ಸಲ ಹಾಕ್ಸ್ಬಿಟ್ರೆ UPS ಮುಗಿದೋಯ್ತು, ಅದನ್ನು ಕೆಟ್ಟೋದ್ಮೇಲೆ ಹೊಸ ತಗೊಳ್ಳೋವರೆಗೂ ತಿರುಗಿ ನೋಡೋಲ್ಲ ಅಂದರೆ ಹೆಚ್ಚಿಗೆ ವರ್ಷ ಬರೋದೇ ಇಲ್ಲ, ಅದು ಬೇಗ ಕೆಟ್ಟೋಗುತ್ತೆ. 6 ತಿಂಗಳಿಗೊಮ್ಮೆ ಆದರೂ 4 months ಒಂದು ಸಲನಾದರೂ ಡಿಸ್ಟಿಲ್ ವಾಟ್ರನ್ನ ಹಾಕ್ತಾ ಇರಬೇಕು. ಸೊ ದರ್ಶನ್ ಅವ್ರು ಬಂದಾಗ ನಮಗೆ ಇದು ಕೂಡ ಬ್ಯಾಟ್ರಿ ಅವ್ರ ಹತ್ರನೇ ನಾವು ಪರ್ಚೇಸ್ ಮಾಡಿದ್ದು ಪ್ರವೀಣ್ ಎಂಟರ್ಪ್ರೈಸಸ್ಸಲ್ಲಿ. ಸೊ ದರ್ಶನ್ ಅವರು ಅದಕ್ಕೆ ಡಿಸ್ಟಿಲ್ ವಾಟ್ರನ್ನ ಬ್ಯಾಟ್ರಿಗೆ ಫಿಲ್ ಮಾಡ್ತಾಯಿದ್ದಾರೆ. ಫಿಲ್ ಮಾಡೋದ್ರಿಂದ ಏನಾಗುತ್ತೆ, ಬ್ಯಾಕಪ್ ಟೈಮು ಜಾಸ್ತಿ ಸಿಗುತ್ತೆ. ಬ್ಯಾಟ್ರಿ ತುಂಬ ಚೆನ್ನಾಗಿರುತ್ತೆ. ಬ್ಯಾಟ್ರಿ ಚೆನ್ನಾಗಿದ್ರೆ ಏನಾಗುತ್ತೆ, ನನಗೆ ಬ್ಯಾಕಪ್ ಟೈಮ್ ಜಾಸ್ತಿ ಸಿಗುತ್ತೆ. ಒಂದು 24 hours ನಮಗೆ ಕರೆಂಟ್ ಇಲ್ಲ ಅಂದರೂ ಕೂಡ ಈ ಬ್ಯಾಟ್ರಿಲಿ ಮ್ಯಾನೇಜ್ ಮಾಡ್ಕೋಬೋದು. ಆ ರೀತಿ ನಮಗೆ ಒಳ್ಳೆ ಬ್ಯಾಕಪ್ ಟೈಮಿಂಗ್ಸು ಕೊಡುತ್ತೆ. ಬ್ಯಾಟ್ರಿ ಲಾಂಗ್ ಲೈಫ್ ಬರುತ್ತೆ. ಸುಮಾರು ವರ್ಷ ನಮಗೆ ಬರೋದ್ರಿಂದ ನಮಗೆ ಬ್ಯಾಟ್ರಿ ಹೊಸದಾಗಿ ಪರ್ಚೇಸ್ ಮಾಡೋ ಅವಶ್ಯಕತೆ ಸದ್ಯಕ್ಕಂತೂ ಸ್ವಲ್ಪ ವರ್ಷಗಳ ಕಾಲ ಅದ್ರ ತಲೆಬಿಸಿನೇ ಇರೋಲ್ಲ. ಯಾವಾಗ ಸರ್ವಿಸ್ ಮಾಡಿಸಿದಾಗ ಮಾತ್ರ, ಫಿಲ್ಟ್ರೇ ಆಗಲಿ ಬ್ಯಾಟ್ರಿನೇ ಆಗಲಿ ಅವಾಗವಾಗ ಸರ್ವಿಸ್ ಮಾಡಿಸಿದ್ರೆ ಭಾಳ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಈ ಅವೇರ್ನೆಸ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಲಿ ಅಂತ ನಾನು ಇದನ್ನು ನಿಮಗೆ ಹಾಕ್ತಾಯಿದ್ದೀನಿ. ನೀವು ಕೂಡ 3 months ಒನ್ಸು ಫಿಲ್ಟ್ರು ಮತ್ತು 6 months ಒನ್ಸು ಬ್ಯಾಟ್ರಿನ ಸರ್ವಿಸ್ ಮಾಡಿಸ್ತಾ ಇರಿ. ಯಾಕಂದರೆ ನೀರಿನ ಟೇಸ್ಟಲ್ಲೇ ಗೊತ್ತಾಗುತ್ತೆ ಅದು ವಾಟರ್ ಫಿಲ್ಟ್ರು ತುಂಬ ಇದು ಸರಿ ಫಿಲ್ಟ್ರ್ ಆಗ್ತಿಲ್ಲ ಅಂದು ಟೇಸ್ಟ್ ನೋಡಿದ್ರೇ ನಮಗೆ ಅರ್ಥ ಆಗುತ್ತೆ. ನನ್ನ ವಿಡಿಯೋ ನಿಮಗೆ ಏನಾದ್ರು ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸಿಗೂ ತಿಳಿಸಿ. ಸೊ 4 ಜನಕ್ಕೆ ಇದರಿಂದ ಉಪಯೋಗ ಆದರೆ ನಾನು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ. ಧನ್ಯವಾದಗಳು ನನ್ನ ವೀಡಿಯೋಸ್ ನೋಡ್ತಾ ಇರೋದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹೃದಯಪೂರ್ವಕ ಧನ್ಯವಾದ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.